ಸರ್ ಹೇಳಿ ಸರ್, ಬಿಜೆಪಿ ಮತ್ತೊಂದು ಸರಿ ಅಧಿಕಾರಕ್ಕೆ ಬಂದಿದೆ. PM ನರೇಂದ್ರ ಮೋದಿ ಅವರು ತಿರ್ಗಾ ಒಂದ್ಸರಿ ಪ್ರೈಮ್ ಮಿನಿಸ್ಟರ್ ಆಗಿದೆ. ಏನ್ ಅಭಿಪ್ರಾಯ ಇದೆ ಸರ್ ನಿಮ್ದು? ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ, ಅದರಲ್ಲೂ NDA ಮೈತ್ರಿಕೂಟವನ್ನ ಬೆಂಬಲಿಸಿ ಮತವನ್ನ ಹಾಕಿದಂತ ದೇಶದ ಎಲ್ಲ ಮತದಾರರಿಗೂ ಸಹ ಮೊದಲನೇದಾಗಿ ನಾವು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಎರಡನೇ ಬಾರಿಗೆ 3ನೇ ಸಲ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು, ಅವರ ಇಡೀ ನಮ್ಮ ಜನಗಳ ಆಶೋತ್ತರದ ಪರವಾಗಿ ಅವರ ಆಶೆಗಳ ಅನುಗುಣವಾಗಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದಾರೆ. ಇದೊಂದು ಇತಿಹಾಸ ಅಂದ್ರೆ ಬಹುಶಃ ತಪ್ಪಾಗಲಾರದು. ಸೊ ಅದಕ್ಕಾಗಿ ನಾವು ಭಾರತದಲ್ಲಿರ್ತಕ್ಕಂಥ ಎಲ್ಲ ಜನತೆಯ ಪರವಾಗಿ ನರೇಂದ್ರ ಮೋದಿ ಅವರಿಗೆ, ಅವರ NDA ಸರ್ಕಾರಕ್ಕೆ ನಾವು ಶುಭವನ್ನ ಹಾರೈಸ್ತಾ ಇದ್ದೀವಿ. ಸರ್, ಬರೋ ದಿನಗಳಲ್ಲಿ ಏನ್ ನಿರೀಕ್ಷೆ ಇದೆ ಸರ್ ನಿಮ್ಗೆ? ಬಿಜೆಪಿಯಿಂದ ಏನ್ ನಿರೀಕ್ಷೆ ಇದೆ? ಸೊ ಈಗ ನಮ್ಮ NDA ಮೈತ್ರಿಕೂಟ ಸರ್ಕಾರದಿಂದ, ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ NDA ಮೈತ್ರಿಕೂಟದ ಸರ್ಕಾರದಿಂದ ಜನಗಳಿಗೆ ಬಹಳಷ್ಟು ನಿರೀಕ್ಷೆಗಳಿದೆ. ಬಹುಶಃ ನಿರೀಕ್ಷೆಗಳು ಮಾತ್ರ ಅಲ್ಲ, ಆ ನಿರೀಕ್ಷೆಗಳು ಪೂರ್ಣಗೊಳ್ಳುತ್ತವೆ ಅಂತಕ್ಕಂಥ ಒಂದು ವಿಶ್ವಾಸ ಸಹ ಜನಗಳಲ್ಲಿದೆ. ಆ ಕಾರಣಕ್ಕಾಗಿಯೇ ನರೇಂದ್ರ ಮೋದಿ ಅವರನ್ನ 3ನೇ ಬಾರಿಗೆ ಅವರು ಪ್ರಧಾನಮಂತ್ರಿಯನ್ನಾಗಿ ಮಾಡಿದ್ದಾರೆ. ಈಗ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ, ನಮ್ಮ ರಕ್ಷಣಾ ನೀತಿ, ಮುಖ್ಯವಾಗಿ ಭಾರತ ದೇಶದ ರಕ್ಷಣಾ ನೀತಿ ಹಿಂದೆಂದೂ ಕಾಣದಿರಷ್ಟು ಬಲಿಷ್ಠವಾಗಿ ಇವತ್ತು ರಕ್ಷಣಾ ನೀತಿ ಇದೆ. ಮುಖ್ಯವಾಗಿ ಎರಡನೇದಾಗಿ ನಮ್ಮ ಭಾರತದ ಸಾರಿಗೆ ವ್ಯವಸ್ಥೆ, ಸಂಚಾರ ವ್ಯವಸ್ಥೆ ಏನಿದೆ, ರೋಡ್ಗಳು, ಹೈವೇಗಳು ಅತ್ಯಂತ ಪ್ರಬಲವಾಗಿ, ಅತ್ಯಂತ ಇದರಿಂದ ಇದು ಇವತ್ತು ಮುನ್ನಡೀತಾ ಇದೆ ಆ ಕೆಲಸಗಳು. ಎಷ್ಟೋ ಕಿಲೋಮೀಟರ್ಗಳಷ್ಟು ರಸ್ತೆಗಳು ಇವತ್ತು ಆಗಿದೆ. ಹಾಗೆ 3ನೇದಾಗಿ ಭಾರತ ದೇಶದ ಆಹಾರ ನೀತಿ. ಈ ಆಹಾರ ನೀತಿಯನ್ನ ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಅತ್ಯಂತ ಯಶಸ್ವಿಯಾಗಿ ಇದನ್ನ ನಿಭಾವನೆ ಮಾಡಿದೆ, ನಿರ್ವಹಿಸಿದೆ. ಅದನ್ನ ಅವರು ಮನಗಂಡಿದ್ದಾರೆ. ಅದಕ್ಕಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಜನಗಳು ಈ 3 ವಿಚಾರಗಳನ್ನ, ಮುಖ್ಯವಾಗಿ ಏನಂತಂದ್ರೆ ಭಾರತದ ರಕ್ಷಣಾ ವ್ಯವಸ್ಥೆ ಮತ್ತು ಸಾರಿಗೆ ವ್ಯವಸ್ಥೆ ಮತ್ತು ಆಹಾರ ನೀತಿ, ಈ 3ನ್ನ ಮನಸ್ಸಲ್ಲಿಟ್ಟುಕೊಂಡು ಭಾರತದ ದೇಶದ ಜನ ಇವತ್ತು ನರೇಂದ್ರ ಮೋದಿ ಅವರು ಇದನ್ನೆಲ್ಲವನ್ನು ಮಾಡ್ತಾರೆ, ಇದೆಲ್ಲವನ್ನೂ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾರೆ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಅವರಿಗೆ ಮತವನ್ನು ಹಾಕಿದ್ದಾರೆ. ನರೇಂದ್ರ ಮೋದಿ ಅವರು ಈ ಕೆಲಸಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗೂ ಇದೆ.